ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದ ಮಹಿಳೆಯರೇ ಅಲರ್ಟ್ ಅಲರ್ಟ್. ರಾಜ್ಯ ಸರ್ಕಾರದಿಂದ ನಿಮಗೆ ಮತ್ತೊಂದು ಶಾಕ್, ಬಿಗ್ ಶಾಕ್ ಎದುರಾಗ್ತಾ ಇದೆ. ಹಾಗಾಗಿ ರಾಜ್ಯದ ಮಹಿಳೆಯರು ಈಗ ಅಲರ್ಟ್ ಆಗುವಂತ ಸಮಯ. ಯಾಕಾಗಿ ಹಾಗಾದ್ರೆ? ರಾಜ್ಯದ ಮಹಿಳೆಯರು ಅಲರ್ಟ್ ಆಗುವಂತ ಕ್ಷಣ ಇದು. ಯಾತಕ್ಕಾಗಿ ಅಂದ್ರೆ ಫ್ರೀ ಕರೆಂಟ್ ಬಳಸ್ತಾ ಇರುವಂತ ಗ್ರಾಹಕರಿಗೂ ಇನ್ಮೇಲೆ ಸಿಗಲ್ಲ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಬಳಕೆದಾರರು ಮತ್ತೆ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಹೊಸದಾಗಿ ಅರ್ಜಿ ಸಲ್ಲಿಸಬೇಕು. ಅರ್ಹತೆಯನ್ನ ಮರು ಪರಿಶೀಲನೆ ಮಾಡಿಕೊಳ್ಬೇಕು. ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಬಳಕೆದಾರರಿಗೆ ಮತ್ತೆ ಅರ್ಜಿ ಸಲ್ಲಿಕೆ ಇನ್ಮೇಲೆ ಕಡ್ಡಾಯ. ಅನರ್ಹ ಫಲಾನುಭವಿಗಳನ್ನ ಕೈಬಿಡೋದಕ್ಕೆ ಡಿಕೆ ಶಿವಕುಮಾರ್ ಸರ್ಕಾರ ಮುಂದಾಗಿದೆ. ಅರ್ಜಿ ಸಲ್ಲಿಸದೆ ಹೋದ್ರೆ ಗೃಹ ಜ್ಯೋತಿ ಜೊತೆಗೆ ಗೃಹಲಕ್ಷ್ಮಿ ಎರಡೂ ಯೋಜನೆಗಳು ಕಟ್ಟಾಗ್ಬಿಡುತ್ತೆ. ಗೃಹ ಜ್ಯೋತಿಯಲ್ಲಿ ಅಂಗಡಿಗಳಿಗೂ ಫ್ರೀ ಆಗಿ ವಿದ್ಯುತ್ ಬಳಕೆ ಮಾಡಿಕೊಡ್ತಾ ಇದ್ದಾರೆ. ಎರಡೂ ಯೋಜನೆಗಳಿಗೆ ಹೊಸದಾಗಿ ಅರ್ಜಿ ಪಡೆಯೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರೆ. ಅಂದ್ರೆ 200 ಯೂನಿಟ್ ಮಾತ್ರ ಒಂದು ಮನೆಗೆ ಫ್ರೀ ಇರೋದು ವಿದ್ಯುತ್. ಅದು ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ಅಂತ ಬಂದಾಗ ಕೆಲವರು ಮೃತಪಟ್ಟವರ ಅಕೌಂಟ್ಗೂ ಕೂಡ ಹಣ ಹೋಗ್ತಾ ಇದೆ. ಅವರನ್ನ ಇನ್ನೂ ಕೂಡ ಈ ಒಂದು ಯೋಜನೆಯಿಂದ ಹೊರ ತೆಗೆದಿಲ್ಲ. ಹಾಗಾಗಿ ಮತ್ತೆ ನೀವು ಗೃಹ ಜ್ಯೋತಿ, ಗೃಹಲಕ್ಷ್ಮಿಗೆ ಅರ್ಜಿ ಹಾಕೊಳ್ಬೇಕಾಗುತ್ತೆ. ಯಾರು ನಿಜವಾಗ್ಲೂ ಒರಿಜಿನಲ್ ಹೋಗ್ತಾ ಇದೆಯೋ ಇಲ್ಲೊಂದು ಚೆಕ್ ಮಾಡಬೇಕಾಗಿದೆ. ಅದಕ್ಕೆ ಮತ್ತೆ ಅವರು ಅರ್ಜಿಗಳನ್ನು ಕೊಡಬೇಕಾಗ್ತದೆ. ಯಾರಿಗೂ ನಿಲ್ಸಕ್ಕೆ ಹೋಗಲ್ಲ ನಾವು, ಬಟ್ ದೇ ವಿಲ್ ಹ್ಯಾವ್ ಟು ಗಿವ್ ಎನ್ ಅಪ್ಲಿಕೇಶನ್. ಯಾರನ್ನ ಹಣನೂ ಕೂಡ ಯಾರನ್ನು ಕೂಡ ತೆಗೆದಾಕಬೇಕು ಅಂತ ನಮಗೆ ಇಷ್ಟ ಇಲ್ಲ, ತೆಗೆಯೋದು ಇಲ್ಲ. ಬಟ್ ಅವ್ರು ಕರೆಕ್ಟ್ ಮಾಹಿತಿಯನ್ನು ಅವರು ಕೊಡಬೇಕು. ಯಾವ ಬ್ಯಾಂಕಲ್ಲಿ ತೆಗೆದುಕೊಳ್ತಾ ಇದ್ದೀವಿ, ನಮ್ಮ ಕರ್ನಾಟಕದ ಬ್ಯಾಂಕ್ ಹೋಗ್ತಾ ಇದೆಯಾ, ಹೊರಗಡೆ ರಾಜ್ಯಕ್ಕೆ ಹಣ ಹೋಗ್ತಾ ಇದೆಯಾ, ಇಲ್ಲ ಅವ್ರು ಏನಾದ್ರು ಈ ಫೋಜಿ ಸ್ಕೀಮ್ಗಳಲ್ಲಿ ಯಾರು ಸಣ್ಣ ಲಂಚಕ್ಕೋ ಇಲ್ಲ ಅಂದರೆ ಯಾವುದಾದ್ರು ಒಂದು ಸಾಲ ತೆಗೆದುಕೊಂಡೋದ್ಕೋ ಇಲ್ಲ ಯಾವುದಾದ್ರು ಒಂದು ಸ್ಕೀಮ್ಗೋ ಆ ದುಡ್ಡು ಹೋಗ್ತಾ ಇದೆಯಾ ಅನ್ನೋದೆಲ್ಲ ಕೂಡ ನಮಗೆ ಮಾಹಿತಿ ಬೇಕಾಗ್ತದೆ. ಯಾಕೆಂದರೆ ಅವರು ಬದುಕಲಿ ಅಂಥೇಳಿ ಆರ್ಥಿಕವಾದಂಥ ಶಕ್ತಿ ಸಿಗಬೇಕು, ಅವ್ರಿಗೆ ಕುಟುಂಬಕ್ಕೆ ಅನುಕೂಲ ಆಗಬೇಕು ಅಂತೇಳಿ ನಾವು ಈ ಗೃಹಲಕ್ಷ್ಮಿ ಕೊಡ್ತಾ ಇದ್ದೀವಿ. ಗೃಹ ಜ್ಯೋತಿಗೂ ಕೂಡ ಅವರು ಅರ್ಜಿಯನ್ನು ಕೊಡಬೇಕು. 1,64,000 ಜನ ಯಾರು ಮನೇಲಿದ್ದಾರೆ ಅವರಿಗೆಲ್ಲ ಕೊಡ್ತಾ ಇದ್ದೀವಿ. ಅವರು ಕೂಡ ಒಬ್ಬೊಬ್ಬರು 5, 6, 7 ಇದಿದೆ ಅವ್ರಿಗೆ. ಅವರೇ ವಾಸ ಇದ್ದಾರ, ಬೇರೆ ವಾಸ ಮಾಡ್ತಾ ಇದ್ದಾರ, ಯಾರ ಮನೇಲಿ ವಾಸ ಮಾಡ್ತಾರೆ, ನಮ್ಮ ಕರ್ನಾಟಕದವ್ರು ಅಲ್ವಾ, ಅವ್ರ ವ್ಯವಸ್ಥೆ ಏನಿದೆ ಇದನ್ನೆಲ್ಲ ಕೂಡ ನಮಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗ್ತದೆ. ಅವರು ಕೂಡ ಗುರುತಿನ ಚೀಟಿಯನ್ನು ನಾವು ಕೊಡಬೇಕಾಗ್ತದೆ. ಈಗ ನಾವು ಸುಮ್ಮನೆ ಒಂದು ಸಣ್ಣ ಚೀಟಿನ ನಾವು ಕೊಡ್ತಾ ಇದ್ವಿ, 0 ಬಿಲ್ ಕೊಡ್ತಾ ಇದ್ವಿ, ನಮಗೇನು ತೊಂದರೆ ಇಲ್ಲ, ಇಷ್ಟೇ ಮಾಡ್ತಾ ಇದ್ವಿ, ಒಂದು ಕಾರ್ಡ್ ಕೊಡೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಯಾರು ಗೃಹ ಜ್ಯೋತಿ ಬಳಸ್ಕೊಳ್ತಾ ಇದ್ದಾರೆ ಜಿನೈನಾಗೆ, ಕೆಲವರು ಅಂಗಡಿ ಮನೆ ಕೆಳಗಡೆ ಅಂಗಡಿ ಇದೆ, ಮೇಲ್ಗಡೆ ಮನೇಲಿದ್ದಾರೆ, ಎರಡಕ್ಕೂ ಸೇರಿ ತೆಗೆದುಕೊಳ್ತಾ ಇದ್ದಾರೆ, ಅಂಥವ್ರು ಬೇರೆ ಸಪ್ರೇಟಾಗಿ ಅಂಗಡಿಗೆ ಹಾಕ್ಕೊಳ್ಳಿ. ನಾವು ವಾಸಕ್ಕೆ ಮಾತ್ರ ಕೊಡ್ತಾ ಇದ್ದೀವಿ. ಸೊ ಯಾರು ನಿಜವಾಗ್ಲೂ ಒರಿಜಿನಲ್ ಹೋಗ್ತಾ ಇದೆಯೋ ಇಲ್ಲೊಂದು ಚೆಕ್ ಮಾಡಬೇಕಾಗಿದೆ. ಅದಕ್ಕೆ ಮತ್ತೆ ಅವರು ಅರ್ಜಿಗಳನ್ನು ಕೊಡಬೇಕಾಗ್ತದೆ. ಯಾರಿಗೂ ನಿಲ್ಸಕ್ಕೆ ಹೋಗಲ್ಲ ನಾವು, ಬಟ್ ದೇ ವಿಲ್ ಹ್ಯಾವ್ ಟು ಗಿವ್ ಎನ್ ಅಪ್ಲಿಕೇಶನ್. ಗ್ಯಾರಂಟಿ ಯೋಜನೆ ಪರಿಷ್ಕರಣೆಗೆ ಈಗ ಸರ್ಕಾರ ಮುಂದಾಗಿದೆ. ಸರ್ಕಾರದ ನಡೆಯ ವಿರುದ್ಧ ಕಲಬುರಗಿ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 3 ವರ್ಷದಲ್ಲಿ ಸರಿಯಾದ ಸಮಯಕ್ಕೆ ಹಣ ಬಂದಿಲ್ಲ, ಪದೇ ಪದೇ ಸರ್ವರ್ ಸಮಸ್ಯೆ ಅಂತ ನೆಪ ಹೇಳ್ತಾನೆ ಬಂದಿದ್ದಾರೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಫ್ರೀ ಅಂತ ಹೇಳಿ ಎಲ್ಲವನ್ನೂ ಕೂಡ ದುಬಾರಿ ಮಾಡಿದ್ರು. ಇದೀಗ ಮತ್ತೆ ಪರಿಶೀಲನೆ ಅಂತ ಹೇಳ್ತಿದ್ದಾರೆ. ಇದರಿಂದ ಟೈಮ್ ವೇಸ್ಟ್ ಆಗುತ್ತೆ. ಮೊದಲು ಬಾಕಿ ಗೃಹಲಕ್ಷ್ಮಿ ಹಣವನ್ನ ಹಾಕಿ ಅಂತೇಳಿ ಮಹಿಳೆಯರು ಕಲಬುರಗಿಯಲ್ಲಿ ಆಗ್ರಹಿಸಿದ್ದಾರೆ. ಮತ್ತೆ ಪರಿಷ್ಕರಣೆಯ ನೆಪದಲ್ಲಿ ನಮ್ಮ ಈ ಯೋಜನೆಗೆ ಕತ್ರಿ ಹಾಕುವಂತ ಪ್ರಯತ್ನ ಮಾಡ್ತಿದ್ಯಾ ಅನ್ನುವಂತ ಆತಂಕ ಜನರಿಗೆ ಎದುರಾಗಿದೆ.
ಹೀಗಾಗಿ 3 ವರ್ಷದಲ್ಲಿ ಸಮಯಕ್ಕೆ ಸರಿಯಾಗೇನು ಅಂದ್ರೆ ಆ ತಿಂಗಳೇ ಹಣ ಬಂದಿಲ್ಲ, ಪದೇ ಪದೇ ಸರ್ವರ್ ಸಮಸ್ಯೆ ಅಂತ ನೆಪ ಹೇಳ್ತಾನೆ ಇದ್ರು. ಹಾಗಾಗಿ ಬಾಕಿ ಉಳ್ಕೊಂಡಿರುವಂತ ಗೃಹಲಕ್ಷ್ಮಿ ಹಣವನ್ನ ನಮ್ ಖಾತೆಗೆ ಹಾಕಿ ಅಂತೇಳಿ ಕಲಬುರಗಿಯಲ್ಲಿ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ರಾಜಕೀಯದಾಗ ಬಂದೀಗ ಒಬ್ಬೊಬ್ಬರು MLAಗಳು ಬದಲಿಯಾಗಿ ಅದು ಮಾಡ್ರಿ ಇದು ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಸರ್. ನಾವು ಅವ್ರು ರಾಜಕೀಯದಾಗ ಅವ್ರು ರಾಜಕಾರಣಿಗಳು ಬದಲಿಯಾಗ್ಯಾರ, ನಾವು ಹೆಣ್ಮಕ್ಳು ಅಂತೂ ಬದಲಿಯಾಗಿಲ್ಲ. ಆದ್ರೆ ಯಾರು ಸತ್ತಾರ ಯಾರು ಇದಾಗ್ಯಾರ ಅವ್ರದ್ದೇನದ ಅವ್ರು ಬಂದು ಕನೆಕ್ಟ್ ಮಾಡ್ರಿ ಅಂತ ಅವ್ರಿಗೆ ಹೇಳ್ಬೋದು ಸರ್. ಇದ್ದವ್ರಿಗೆ ಎಲ್ಲರಿಗೆ ಬಂದು ಮತ್ತೊಂದು ಸಲ ಅರ್ಜಿ ಕೊಡ್ರಿ, ಮತ್ತೊಂದು ಸಲ ಹೆಬ್ಬಾಟ ಕೊಡ್ರಿ, ನೀವು ಮತ್ತೊಂದು ಸಲ ಇದು ಮಾಡ್ರಿ ಅಂತ ಹೇಳ್ತಾರೆ. ಯಾರು ಕಲ್ತವ್ರು ಇರ್ತಾರೆ, ಯಾರು ಕಲಿಲ್ಲವ್ರದವ್ರು ಇರ್ತಾರೆ. ಈಗ ಅವರೆಲ್ಲ ಪಾಪ ಕೂಲಿ ಮಾಡಿ ಉಳ್ಳಕ್ಕೆ ಹೋಗೋರು ಇರ್ತಾರೆ. ಏನೇನೋ ಮಾಡ್ರಿ ಅಂತ ಹೇಳಿದ್ರು, ಅಲ್ಲಿ ಏನೇನೋ ಮಾಡ್ಲಕ್ಕೆ ಹೋದ್ರು ಮತ್ತೆ ಸರ್ವರ್ ಇಲ್ಲ ಅಂತ ಹೇಳ್ತಾರೆ. ಸರ್ವರ್ ಮಾಡಿಲ್ಲ ಅಂತ ಹೇಳಿ 3 ದಿನ ಅಲ್ಲೇದೇ ಆಗ್ತದೆ. ಮುನ್ನೂರು ಒಂದು ಅಲ್ಲೇಟಿಗೆ ಅವ್ರದ್ದು 2 ವರ್ಷ ಮುಗೀತದ. ಅದಿಷ್ಟು ದುಡ್ಡು ನಮಗೆ ಆಗ್ತದೆ ಅಂತ ಅವ್ರು ಅಲ್ಲಿಗತ್ತೆ ನೋಡ್ರಿ ಸರ್. ಅಷ್ಟೇ, ಏನಿಲ್ಲ ನೋಡ್ರಿ ಸರ್. ಈಗ 2 ತಿಂಗಳಾಯ್ತು ನಮ್ಗೆ ದುಡ್ಡೇ ಬಂದಿಲ್ಲ. ಮೊದಲು ಒಂದು 4 ತಿಂಗಳದ್ದು ದುಡ್ಡೇ ಬಂದಿಲ್ಲ. ಆಯಿತು ಹಾಕಲ್ರಿ ಎಲ್ಲ ಹೋಗಿ ಕೇಳಕ್ಕೆ ಹೋಗೋಣ, ಅವ್ರು ಮ್ಯಾಗಿನವ್ರು ಹಾಕೋರ ಬರ್ತಾವೆ, ಇಲ್ಲಿ ನಮ್ಗೆ ಕೇಳಿದ್ರಿ ಏನು ಹೇಳ್ಬೇಕಂತ ಅವ್ರು ಅಂತಾರೆ. ಏನು ನೋಡ್ರಿ ಹೆಬ್ಬಟ್ರ ನೋಡ್ರಿ ಇದ್ರನ್ನ ನೋಡ್ರಿ ಅಂದ್ರೆ ಎಲ್ಲದ ನಿಮ್ದು ಎಲ್ಲದ ಹೋರ್ ಅಂತ ಕಳಿಸ್ಬಿಡ್ತಾರೆ. ಏನಿಲ್ಲ ರಾಶನ್ ತರ್ಲಕ್ಕೆ ಹೋದ್ರೂ ಸರ್ವರ್ ಇಲ್ಲ ಅಂತಾರೆ, ರಾಶನ್ ನೆಟ್ಟ ಕೊಡಲ್ಲ. ನಮ್ಗೆ 4 ತಿಂಗಳ ಹೆಸರು ಬಂದಿಲ್ಲ, ನಮ್ಮ ಅತ್ತೆಯವ್ರ ಹೆಸರು ಬರ್ತದ. ಹೋಗಿದ್ದೀವಿ, ಇನ್ನ ಚಾಲು ಆಗಿಲ್ಲ, ಚಾಲು ಆದ್ಮೇಲೆ ಹೇಳ್ತೀವಿ ಅಂದಿದ್ರು. ನಾವು ಹೋಗಿಲ್ಲ, 4 ತಿಂಗಳಾಯ್ತು, ನಮ್ಮ ಅತ್ತೆಯವ್ರಿಗೆ ಬಂದಿಲ್ರಿ ಸರ್. ಮತ್ತ ಏಜ್ ಆಗ್ಯದ ನಮ್ಮ ಅತ್ತೆಯವ್ರಿಗೆ ಒಯ್ದಿಲ್ಲ ನಾವು. ಅಂದ್ರೆ ಸರ್ ತೆಗೆದಾಕ್ಬೇಕು ಮತ್ತ ಅಂದ್ರೆ ಆಗಲ್ರಿ ಸರ್. ಮತ್ತ ಅಂದ್ರೆ ಅದೇ ಇನ್ಕ್ವೈರಿ ಮಾಡಿದ್ರು ನಮ್ಗೆ ಏನಿಲ್ಲ ಸರ್. ಹೊಲ ಇಲ್ಲ, ಮನಿ ಇಲ್ಲ, ನಾವು ರಟ್ಟಿ ಮೇಲೆ ದುಡಿಯೋರು. ನಮ್ಮ ಮನೆಯವರು ಆಟೋ ನಡೆಸ್ತಾರೆ ಸರ್. ಅವ್ರಿಗೆ ಖರೆ ಹೇಳಬೇಕು ಅದು ಅಂದ್ರೆ ಅವೆಲ್ಲ ಆಗ್ಲಾರ ಮತ್ ಸರ್. ಅದು ಮತ್ತೆ ರಿಪೀಟ್ ಮಾಡಿದ್ರೆ ಇದ್ದವ್ರಿಗೆ ಎಲ್ಲ ಅವರು ಇನ್ಕ್ವೈರಿ ಮಾಡ್ಬೇಕು ಸರ್. ಆಧಾರ್ ಕಾರ್ಡ್ ತಗೊಂಡ್ರೆ ಎಲ್ಲ ಗೊತ್ತೇ ಆಗ್ತದಲ್ಲ, ನಂಬರ್ ತಗೊಂಡ್ರಿ ಅದು ನೋಡಿ ಹಾಕೋರಿಗೆ ಹಾಕ್ಬೇಕು, ಇಲ್ಲಾಂದ್ರೆ ಬಂದ್ ಮಾಡ್ಬೇಕು ಸರ್. ಅಷ್ಟೇ ತ್ರಾಸ ಆಗ್ತದ್ರಿ ಸರ್. ಈಗ ಕೂಲಿ ಮಾಡ್ಲಿಕ್ಕೆ ಹೋಗೋರು ಇರ್ತಾರ, ಅಲ್ಲಿ ಅಂದ್ರೆ ಪಾಳಿ ಇರ್ತದ, ನಂಬರ್ 1 ನಿಂದ್ರಿ ಮಾಡ್ರಿ. ಇವಾಗ ಗೃಹಲಕ್ಷ್ಮಿ ಯೋಜನೆ ಸಂಬಂಧ ಸರ್ಕಾರ ಮತ್ತೊಮ್ಮೆ ಅಪ್ಲಿಕೇಶನ್ ಕರೆದಾರಂತ್ರಿ. ಸೊ ಇವಾಗ ಅದು ಕರೆದ್ರಲಿಂತ ಹೆಣ್ಮಕ್ಳಿಗೆ ಎಷ್ಟು ಪ್ರಾಬ್ಲಮ್ ಆಗ್ತದೆ. ಇವಾಗ ಆಲ್ರೆಡಿ ಅವ್ರು ಎಷ್ಟು ಕೆಲಸ ಬಿಟ್ಟು ಅವಾಗೆ ಮೊದಲೆಲ್ಲ ಕರೆದಿದ್ರಾಗಿಂದ ಎಕ್ಸಾಂಪಲ್ ಈಗ 1,000 ಜನಕ್ಕೆ ಅಪ್ಲಿಕೇಶನ್ ಹಾಕ್ಯಾರಂದ್ರೆ ನೀವು ಒಂದು 500 ಜನ ಕೊಟ್ಟಿರಿ, ಅದನ್ನು 6 ತಿಂಗಳು ಕೊಟ್ಟಿರಿ, ಒಂದು 6 ತಿಂಗಳು ಕೊಟ್ಟಿಲ್ಲ, ಹಿಂಗೆ ಮಾಡಿರಿ. ಅದ್ರಾಗ ಬಸ್ಸಿಂದ ಎಲ್ಲ ಗಂಡು ಮಕ್ಳ ಕಡೆ ಡಬಲ್ ಚಾರ್ಜ್ ತೊಗೊಂಡು ಕೇಸಿಂದ ಹೆಣ್ಮಕ್ಳಿಗೆ ಫ್ರೀ ಮಾಡಿರಿ, ಅದನ್ನು ಓಕೆ ಒಪ್ಕೊಂತೀನಿ. ಆದರೆ ಈಗ ಹೆಣ್ಮಕ್ಳಿಗೆ ಮತ್ತೊಂದು ಸಲ ಕರೆದ್ರಲಿಂತಾಗಿ ಟೈಮ್ ಅವ್ರದ್ದು ಎಷ್ಟು ವೇಸ್ಟ್ ಆಗ್ತೈತಿ. ಇವಾಗ ಎಜುಕೇಟೆಡ್ ಅಂತ ತೊಗೊಳಂಗಿಲ್ಲ ಹೋಗ್ಯಾರ ಐ ಥಿಂಕ್ ಸೊ. ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಸ್ವಲ್ಪ ಅವ್ರು ಕಲೀಲಾರ್ದವ್ರು ಮಾಡಿದವರು ಅವರು ಏನೋ ಒಂದು 2,000 ರೂಪಾಯಿ ಇದ್ರ ಸಂಬಂಧ ಅವ್ರು ಕೆಲಸ ಬಿಟ್ಟು ಎಲ್ಲ ಬಿಟ್ಟು ನಿಮ್ಗೆ ಅಪ್ಲಿಕೇಶನ್ ಎಲ್ಲ ಹಾಕಕ್ಕೆ ಎಷ್ಟು ಟೈಮ್ ವೇಸ್ಟ್ ಆಗ್ಲಿಕ್ಕತ್ತದ ಅವ್ರದ್ದು. ಇವಾಗ ಅವ್ರು ಹೋಗ್ಬೇಕು, ಅಪ್ಲಿಕೇಶನ್ ಹಾಕಬೇಕು, ಅವ್ರಿಗೆ ಗೊತ್ತಾಗಂಗಿಲ್ಲ, ಇವ್ರಿಗೆ ಅಪ್ಪ ಅಣ್ಣ ಅನ್ಬೇಕು, ಅಲ್ಲಿಂದ ಇಲ್ಲಿಂದ ಬರಬೇಕು, ಹೊರಗಿಂದ ಬಂದ ಕೇಸಿಂದ ಅವರೆಲ್ಲ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು, ಅವ್ರಿಗೆ ಭಾಳ ಪ್ರಾಬ್ಲಮ್ ಆಗ್ತದೆ. ನಿಮ್ಗೆ ತೆಗೆದಿತ್ತಂದ್ರೆ ಯಾರಾದ್ರೂ ಮಹಿಳೆ ತೀರ್ಕೊಂಡಿದ್ಲ ಅಥವಾ ಏನಾಗಿದೆ ನೀವು ಕಾರ್ಪೊರೇಷನ್ ಕಡೆಯಿಂದ ಅಥವಾ ಪಂಚಾಯತ್ ಕಡೆಯಿಂದ ನೀವು ರಿಪೋರ್ಟ್ ತೊಗೊಂಡು ಅವ್ರ ಸರ್ಟಿಫಿಕೇಟ್ ತೊಗೊಂಡು ಅವ್ರಿಗೆ ತೆಗೀರಿ. ಯಾಕೆ 2 ಸಲ ಅಪ್ಲಿಕೇಶನ್ ಕರೆದ ಅದೇ ಕೂಡ ಹೆಣ್ಮಕ್ಳಿಗೆ ಕೊಡೋರಿದ್ರಲ್ಲ, ನೀವು ಬರೀ ಎಕ್ಸ್ಟ್ರಾ ಹೆಣ್ಮಕ್ಳಿಗೆ ತೊಗೊಳಗತ್ತಿಲ್ಲ. ತೊಗೊಳೋರಿಗೆ ಈಗ ನೀವು ಯಾಕೆ ಅವ್ರಿಗೆ ಪ್ರಾಬ್ಲಮ್ ಕೊಡ್ಲಿಕತ್ತೀರ ಅಂತ ನನ್ನ ಅನಿಸಿಕೆ. ಇವಾಗ ಗೃಹಲಕ್ಷ್ಮಿ ಯೋಜನೆ ಸಂಬಂಧ ಸರ್ಕಾರ ಮತ್ತೊಮ್ಮೆ ಅಪ್ಲಿಕೇಶನ್ ಕರೆದಾರಂತ್ರಿ. ಸೊ ಇವಾಗ ಅದು ಕರೆದ್ರಲಿಂತ ಹೆಣ್ಮಕ್ಳಿಗೆ ಎಷ್ಟು ಪ್ರಾಬ್ಲಮ್